ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಪ್ರಾಣಿ ಪ್ರಿಯರಿಗಾಗಿ ಬೆಂಗಳೂರಿನಲ್ಲಿದೆ ವಿಶೇಷ ಪ್ರಾಣಿ ಸಂಗ್ರಹಾಲಯ. ನಮಗೆಲ್ಲ ತಿಳಿದಿರುವಂತೆ ಪ್ರಾಣಿ ಸಂಗ್ರಹದಲ್ಲಿ ವನ್ಯಜೀವಿಗಳನ್ನು ನಾವು ನೋಡ್ಬೋದು, ಆದರೆ ಅದನ್ನೆಲ್ಲ ದೂರದಲ್ಲಿ ನಿಂತ್ಕೊಂಡೇ ನೋಡ್ತೀವಲ್ಲ, ಹೌದಲ್ವೋ? ಆದರೆ ಇಲ್ಲೊಂದು ವಿಶೇಷ ಪ್ರಾಣಿ ಸಂಗ್ರಹಾಲಯವಿದೆ. ಇಲ್ಲಿ ಪ್ರಾಣಿಗಳನ್ನು ನಾವು ಮುಟ್ಟಲೂಬಹುದು ಮತ್ತು ಅವುಗಳ ಜೊತೆಗೆ ಕಾಲ ಕಳೆಯಬಹುದು. ಬನ್ನಿ ಎಲ್ಲಿ ಅಂತ ತೋರಿಸ್ತೀನಿ. ಇದರ ಹೆಸರು ಬಂದುಬಿಟ್ಟು ಪ್ರಾಣಿ ಪ್ರಪಂಚ ಅಂತ, ದಿ ಪೆಟ್ ಸೆಂಚುರಿ. ಇದು ಕನಕಪುರ ರೋಡ್ ಸೈಡಿ ಸೋಮನಹಳ್ಳಿಯಲ್ಲಿದೆ. ನೀವು ಇಲ್ಲಿಗೆ ಬಸ್ಸಲ್ಲಿ ಬೇಕಾದರೂ ಹೋಗ್ಬೋದು. ಬಸ್ ಅಂದರೆ ಕನಕಪುರದವರೆಗೂ ಬಸ್ಸಲ್ಲಿ ಹೋಗಿ ಆಮೇಲೆ ಒಂದು 4-5 ಕಿಲೋಮೀಟರ್ ಆಟೋದಲ್ಲಿ ಹೋಗಬೇಕಾಗುತ್ತೆ. ಬಸ್ದೆಲ್ಲ ಟೈಮಿಂಗ್ ಇದೆ, ಎಲ್ಲ ತಿಳ್ಕೊಂಡ್ಬಿಟ್ಟು ಹೋಗಿ. ಇನ್ನು ಬೈಕಲ್ಲೆಲ್ಲ ಕಾರಲ್ಲಿ ಬಂದರೂ ಆರಾಮಾಗಿ ಬರ್ಬೋದು. ಬರೋ ದಾರಿಲಿ ಫುಲ್ ಎಲ್ಲ ಕಡೆ ಗ್ರೀನರಿ, ಸುತ್ತಮುತ್ತಲೆಲ್ಲ ತುಂಬಾ ಬ್ಯೂಟಿಫುಲ್ಲಾಗಿರೋ ನೇಚರ್ನ ನೋಡಿಕೊಂಡು ಆರಾಮಾಗಿ ಬಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇಲ್ಲಿ ಟೈಮಿಂಗ್ ಇದೆ ಮತ್ತು ಎಂಟ್ರಿ ಫೀಸು ಕೂಡ ಇದೆ. ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 9:30 ಈವ್ನಿಂಗ್ 5 ಗಂಟೆವರೆಗೂ ಮಾತ್ರ. ಪರ್ ಹೆಡ್ 400 ಮಾತ್ರ. ಆರಾಮಾಗಿ ನಾವು ಎಲ್ಲ ಕಡೆ ನೋಡಿಕೊಂಡು ಸುತ್ತಾಡಿಕೊಂಡು ಹೋಗ್ಬೋದು. ಆಮೇಲೆ ನೀವು ಇಲ್ಲಿ ಆನ್ಲೈನ್ ಬೇಕಾದರೂ ಬುಕ್ ಮಾಡ್ಕೋಬೋದು, ಆಫ್ಲೈನ್ ಬೇಕಾದರೂ ಬುಕ್ ಮಾಡ್ಕೋಬೋದು. ಆನ್ಲೈನ್ ಬುಕ್ ಮಾಡ್ಕೋಬೇಕಾದ್ರೆ ಮಂಡೇ ಟು ಫ್ರೈಡೇ ಮಾತ್ರ ಇರುತ್ತೆ. ಸ್ಕಿಪ್ ಮಾಡಿದೆ ವಿಡಿಯೋ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇವ್ರನ್ನ ಇಲ್ಲಿ ಅಂತ ಹೇಳೋದಿಲ್ಲ ಸರ್. ಇಲಿಗಳಿಗೆ ಬಾಲ್ದಲ್ಲಿ ಇಷ್ಟೊಂದು ಕೂದಿರುತ್ತೆ, ಪರಿರುತ್ತೆ. ಇದು ಕೂಡ ಇಲ್ಲಿ ಜಾತಿ ಪ್ರಾಣಿ. ಬಟ್ ಇಲ್ಲಿ ಅನ್ನೋದಿಲ್ಲ, ಇವ್ರನ್ನ ಜರ್ಬಿಲ್ ಅಂತ ಹೇಳ್ತಾರೆ. ಜರ್ಬಿಲ್ ಬಂದು ಮಂಗೋಲಿಯಾ ದೇಶದ್ದು. ಮಂಗೋಲಿಯಾದಲ್ಲಿ ಮರುಭೂಮಿ ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಮರುಭೂಮಿ ಅಂದ್ರೆ ಬರೀ ಬಿಸಿಲು ಮಾತ್ರ ಇರೋದಿಲ್ಲ, ತುಂಬಾ ಚಳಿ ಕೂಡ ಇರುತ್ತೆ. ರಾತ್ರಿ ತುಂಬಾ ಚಳಿ ಇರುತ್ತೆ. ಬಂದು ವೇದು ಕೊಡಿ, ಏನು ಮಾಡೋದಿಲ್ಲ, ಇಟ್ಕೊಳ್ಳಿ. ಸದ್ಯಕ್ಕೆ ಇಟ್ಕೋ ಏನು ಬರೋದು ನಮ್ಮಲ್ಲಿರುವಂಥ ಇಲಿಗಳ ತರ ಚಿಕ್ಕ ಕೂದಿರುತ್ತೆ. ಇದು ಕೂಡ ಇಲಿ ಜಾತಿಗೆ ಸೇರೋ ಪ್ರಾಣಿಗೆ. ಈ ಗಿನಿಪಿಕ್ಸ್ಗಳಿಗೆ ಬಾಲ ಇರೋದಿಲ್ಲ, ಪ್ರಾಣಿಗೆ ಸೇಲಿಸ್ಕೊಳ್ಳೋದು. ಮತ್ತೆ ಅವ್ರ ಕಣ್ಣುಗಳು ನೋಡಿ ನಮ್ಮ ತರ ಇಲಿ ಜಾತಿ ಪ್ರಾಣಿ. ಇದು ಸೌತ್ ಅಮೆರಿಕಾ. ಮುಟ್ಕೋದಿಲ್ಲ. ಮುಳ್ಳಂದಿ ಎಲ್ಲ ಮುಳ್ಳಂದಿಗೆ ದಪ್ಪ ಇರುತ್ತೆ, ಒಂದು ಬೆಕ್ಕಿನಿಂದ ದಪ್ಪ ಇರುತ್ತೆ. ಮುಳ್ಳಂದಿ ಬೆಂಗಾಲದಲ್ಲಿ ತುಂಬಾ ಚೂಪಾಗಿರೋ ಮುಳ್ಳು ಇರುತ್ತೆ. ಮುಳ್ಳಂದಿ ಏನ್ ಮಾಡುತ್ತೆ, ಬೇರೆ ಪ್ರಾಣಿಗಳು ಬಂದಾಗ ಬಿಟ್ಬಿಡುತ್ತೆ, ಬಿಟ್ಬಿಡುತ್ತೆ. ಈ ಹೆಜ್ಜೆಗಳನ್ನ ಬಂದು ಕನ್ನಡದಲ್ಲಿ ಬೇಲಿ ಹಿಂದಿ ಅಂತ ಹೇಳ್ತಾರೆ. ಬಂದು ಆಫ್ರಿಕಾದ ಇಷ್ಟವರು ಬೇಲಿ ಹಣ್ಣು. ಹೌದು, ಬೇಲಿ ಅಂದ್ರೆ ಇಂಗ್ಲಿಷಲ್ಲಿ ಹೆಜ್ಜಾಗ್ ಅಂತ ಹೇಳ್ತಾರೆ. ಆಫ್ರಿಕಾ ದೇಶದವರು ಪಿಗ್ಮೆ ಹೆಜ್ಜಾಗ್ ಅಂತ ಕರೀತಿರೋದು, ಯಾಕಂದ್ರೆ ಇವರು ಇಷ್ಟೇ ಸೈಜ್ ಬರೋದು. ಮುಳ್ಳಂದಿಗಳ ಸಹ ತುಂಬಾ ದೊಡ್ಡದಾಟ ಬರೋದಿಲ್ಲ ಅವರು. ಮತ್ತೆ ಇವರು ತುಂಬಾ ನಾಚಿಕೆ ಸ್ವಭಾವದ ಪ್ರಾಣಿ. ಹೊಟ್ಟೆ ಭಾಗದಲ್ಲಿ ಯಾವುದೇ ರೀತಿ ಮುಳ್ಳಿರೋದಿಲ್ಲ. ಹೊಟ್ಟೆ ಭಾಗ ಯಾರಿಗಾದ್ರು ಕಾಣಿಸ್ಬೇಕು ಅಂದ್ರೆ ನಾವು ಬೇರೆ ಪ್ರಾಣಿ ಯಾರು ನಾ ತಿನ್ನಕ್ ಬಂದು ಅಂದ್ರೆ ಜಸ್ಟ್ ಬಾಲ್ ಆಗ್ಬೇಕು. ಮಟೇಶ್ವರ ಯಾರು ಬೇರೆ ಕಡೆ ಹೋಯ್ತು ಅಂತ ಹೇಳಿದ್ರೆ ನಾವು ಎಜುಕೇಟರ್ಸ್ ಬಂಬಡಿ ಬಂಬ ಅಂತ ಹೋಗ್ತೀವಿ. ಈಗ ಅದಕ್ಕೆ ಈಗಲೇ ಬಂದು ಬಂಬ್ ಅಂತ ಹೇಳ್ತೀವಿ. ಹೆಸರಿ ಮಟೇಶ್ವರ ನಮ್ಮ ಕಡೆ ಇರೋ ಸಲುವಾಗಿ ಟ್ರೈ ಮಾಡೋಣ. ಬಂಬಡಿ ಬಂಬ ಬಂಬಡಿ ಬಂಬ ಒಂದು ಗ್ರೀನ್ ಇಗ್ವಾನ ಅಂತ ಹೇಳಿ ಇಲಿಜಾತಿಗೆ ಬರೋ ಪ್ರಾಣಿದ ರಸ್ತೆ ಸರಿಸಕೊಳ್ಳೋ ಬರೋ ಪ್ರಾಣಿ. ಗ್ರೀನ್ ಇಗ್ವಾನ ಅಂತ ಹೇಳಿದ್ರೆ ಸೌತ್ ಅಮೆರಿಕಾ ರೈನ್ ಫಾರೆಸ್ಟ್ ಅಲ್ಲಿ ಸಿಗುವಂಥ ಪ್ರಾಣಿಗಳು. ಜಾಸ್ತಿ ಮರದ ಮೇಲೆ ವಾಸ ಮಾಡುವಂಥ ಪ್ರಾಣಿ ಆಗಿರ್ತಾರೆ. ಮರದ ಮೇಲೆ ರೆಂಬೆಗಳ ಮೇಲೆ ಕೊಂಬೆಗಳ ಮೇಲೆ ವಾಸ ಮಾಡುವಂಥ ಪ್ರಾಣಿ ಆಗಿರುತ್ತೆ. ಅದರಿಂದ ಮರದ ಮೇಲೆ ಜಾಸ್ತಿ ವಾಸ ಮಾಡಿದ್ರೆ ಪಕ್ಷಿಗಳು ಬಂದು ಎತ್ಕೊಂಡು ಹೋಗ್ತಾರೆ. ಅದರಿಂದ ಅದರ ಬಂದು ಎತ್ಕೊಂಡು ಹೋಗ್ಬಾರ್ದು, ಅಟ್ಯಾಕ್ ಮಾಡೋದು ಬರಬಾರ್ದು ಅಂತಾನೆ ಅವ್ರಿಗೆ ಮೈ ಮೇಲೆ ಮುಳ್ಳುಗಳಿದೆ. ಆದರೆ ಅದು ಯಾವುದು ಮುಳ್ಳು ಟೀಚರ್ ಇಲ್ಲ ಅವ್ರಿಗೆ.
ಇಲ್ಲ ಸುಳ್ಳೋಸ್ ಟೈಪ್ ಅಂದ್ರೆ ಸುಳ್ಳಾಗಿರುವಂತ ಒಂದು ಮುಳ್ಳುಗಳು ಪಕ್ಷಿ ಹೇಳಿದ್ರೆ ಮುಳ್ಳೋರು ಏನೋ ಕೊಡುತ್ತೆ ನಮಗೆ ಚುಚ್ಬೋದು ಅಂತೇಳಿ ಹೊಸ ಹೊಸ ಆಗ್ತದೆ. ಮತ್ತೆ ಇವರು ಏನ್ ತಿನ್ಬೋದು ನಿಮ್ಮ ಪ್ರಕಾರ ಊಟ ಸೊಪ್ಪು, ಎಲ್ಲ ಬಂದು ಸಸ್ಯಾಹಾರಿಗಳು ಜಾಸ್ತಿ ಮರದ ಗಿಡದ ಎಲೆಗಳು, ಎಲೆ ಸೊಪ್ಪು ಮತ್ತೆ ಹಣ್ಣುಗಳು. ತಲೆ ಮುಟ್ಟೋದು ಯಾವುದೇ ಪ್ರಾಣಿಗಳಿಗೆ ತಲೆ ಮುಟ್ಟೋದು ಇಷ್ಟ ಆಗುತ್ತೆ. ಬಾ 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 ಮಮತಾ ಮುಟ್ಟು ಎತ್ಕೋ ಎತ್ಕೋ ಮುಟ್ಟ ಎತ್ಕೋ ಮಮತಾ ಎತ್ಕೋದು ಮುಂದೆ ಎತ್ಕೊಂಡು ಬಾ ಓಕೆ, ಇಗ್ವಾನ ಮುಟ್ಟಿದ್ದಾರೆ ಎಲ್ಲರೂ ಆರ್ ಸೆಕ್ಷನ್ ಹೋಗಿ ಮುಂದೆ ರೈಟ್ ಮುಟ್ಟು ಬೇಗ. ನಾವು ಕೋನಿಸ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಕೋನಿಸ್ ಒಂದು ಬೇರೆ ಹಾರ್ಸ್ಗಳೆಲ್ಲ ಓಕೆನಾ? ಸೊ ಹಾರ್ಸ್ ಎಲ್ಲ ತುಂಬ ಗುಡ್ ರನ್ನರ್ಸ್ ಅಂತಾನೆ ಹೇಳ್ಬೋದು. ಕೋನಿಸ್ ಎಲ್ಲ ಗುಡ್ ಕ್ಲೈಂಬರ್ಸ್ ಅಂತ ಹೇಳ್ತೀವಿ. ಅಂದರೆ ಬೆಟ್ಟ ಗುಡ್ಡಗಳೆಲ್ಲ ತುಂಬ ಚೆನ್ನಾಗಿ ಹತ್ತ ಉಂಟು. ಓಕೆನಾ? ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹಾರ್ಸ್ ನೇಮ್ ಬಂದು ಮಾಯಾ ಅಂತ. ಮಾಯಾಗೆ ಇವಾಗ ಸುಮಾರು 10 ವರ್ಷ ವಯಸ್ಸಾಗಿದೆ. ಓಕೆನಾ? ಸೊ ಮಾಯಾನ ನಾವೊಂದು ಪುಣೆ ಶೆಟ್ಫಂಡಿಂದ ರೆಸ್ಕ್ಯೂ ಮಾಡಿರೋವಂಥದ್ದು. ಯಾಕೆ ಅಂತ ಹೇಳಿದ್ರೆ ಅವಳದು ಮುಂದೆ ಇರೋಂಥ ಕಾಲು ಗೊರ್ಸನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಒಂದಕ್ಕಿಂತ ಇನ್ನೊಂದು ತುಂಬಾ ಚಿಕ್ಕದಾಗಿದೆ. ಸೊ ಆ ಥರ ಇರೋದ್ರಿಂದ ಅವಳಿಗೆ ತುಂಬ ಫಾಸ್ಟಾಗಿ ಓಡೋಕೆ ಆಗಿಲ್ಲ. ಸೊ ಅಲ್ಲಿ ಓಡದೇ ಇರೋ ಹಾರ್ಸ್ಗಳನ್ನ ರಿಜೆಕ್ಟ್ ಆಗಿರೋ ಹಾರ್ಸ್ಗಳನ್ನ ಇಟ್ಕೊಳ್ಳೋದಿಲ್ಲ, ಮರ್ಸಿ ಕಿಲ್ ಮಾಡಿಬಿಡ್ತಾರೆ. ಸೊ ಅಂಥ ಕಡೆಯಿಂದ ಫೋನ್ ಕಾಲ್ ಬರುತ್ತೆ, ಅಲ್ಲೋಗಿ ನಾವು ಮಾಯನ ರೆಸ್ಕ್ಯೂ ಮಾಡ್ಕೊಂಡು. ಓಕೆನಾ? ಸೊ ಮಾಯದು ಬಾಡಿ ವೆಯ್ಟ್ ಎಷ್ಟಿರ್ಬೋದು ಗೆಸ್ ಮಾಡ್ತೀರಾ? ಓಕೆನಾ? ಸೊ ಹಾಗೆ ಈ ಕಡೆ ನೋಡೋಣ. ಇಲ್ಲಿ ಬ್ರೌನ್ ನೋಡ್ತಾ ಇದ್ದೀರಲ್ಲ, ಅವ್ಳ ಹೆಸರು ಈಶಾ ಅಂತ. ಗಬ್ಬರ್, ಈಶಾ ಮತ್ತು ಗಬ್ಬರು ನಮ್ಮ ಪ್ರಾಣಿಗೆ ಫಸ್ಟ್ ರೆಸ್ಕ್ಯೂ ಆದಂಥ ಪ್ರಾಣಿಗಳು. ಇವರಿಬ್ಬರು ಬಂದಮೇಲೆ ನಮಗೆಲ್ಲ ಪ್ರಾಣಿ ಪಕ್ಷಿಗಳು ರೆಸ್ಕ್ಯೂ ಮತ್ತು ಸರೆಂಡರ್ ಆಗಿರೋಂಥದ್ದು. ಓಕೆನಾ? ಸೊ ನಾನು ಗ್ರಾಸ್ ಕೊಡ್ತೀನಿ, ತಿನ್ಸ್ಬೋದು. ಮುಟ್ಟೋಗಿದ್ರೆ ಈಶಾ ಮತ್ತು ಗಬ್ಬರ್ನ ಮುಟ್ಟಿ, ಮಾಯನ ಮುಟ್ಟೋದು ಬೇಡ. ಮಮತಾ ಮಾಯ ಮಾಯ ತಿಂತೋಳೆ. ಅವ್ನು ಬಾಯ್ದಾಗಿ ನಂಗಿತಿ ಹತ್ರ ಹೋಗ. ಅದು ಕುದುರೆ ಕತ್ತೆ ಎಲ್ಲ ಅದು. ನಿಮ್ಮ ಊರಲ್ಲಿ ಇರೋದೆಲ್ಲ ಕತ್ತೆ ಅದು. ಸೊ ತುಂಬ ಜನ ಟಾಟೈಸ್ ಅಂತಾರೆ, ಟರ್ಟಲ್ ಅಂತಾರೆ ಅಲ್ಲ. ಸೊ ಯಾವ್ದು ಇರ್ಬೋದು ನಿಮ್ಮ ಪ್ರಕಾರ? ಸೊ ಏನು ಗೊತ್ತಿದೆ ಟಾಟೈಸ್ ಅಂತ ಏನು, ಟರ್ಟಲ್ ಅಂತ ಏನು? ಸೊ ಏನು ಐಡಿಯಾ ಇದೆ ನಿಮಗೆ? ಟಾಟೈಸ್ ಅಂತ ಯಾವುದಕ್ಕೆ ಹೇಳ್ತೀವಿ, ಟರ್ಟಲ್ ಅಂತ ಯಾವುದಕ್ಕೆ ಹೇಳ್ತೀವಿ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಇವರೆಲ್ಲ ಟರ್ಟಲ್ ಫ್ಯಾಮಿಲಿಗೆ ಬರ್ತಾರೆ. ಟೈಪಲ್ಲಿ ನಾವು ಟೆರಾಪಿನ್ ಅಂತ ಹೇಳಿ ಕರಿತೀವಿ. ಸೊ ಟಾಟೈಸ್ ಬಂದು ಕಂಪ್ಲೀಟ್ ಆಗಿ ಲ್ಯಾಂಡ್ ಅನಿಮಲ್, ಅಂದರೆ ನೆಲ ಆಮೆ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಕಾಲ್ಗಳು ಬಂದು ಆನೆಗಳಿಗಿರುತ್ತಲ್ಲ, ಆ ಥರ ರೌಂಡಕ್ಕೆ ಕಾಲ್ಗಳಿರುತ್ತೆ, ಡೂಮ್ ಶೆಲ್ ಇರುತ್ತೆ. ಸೊ ಅವ್ರಿಗೆ ನೀರೊಳಗಡೆ ತೊಗೊಂಡೋಗ್ಬಿಟ್ರು ಕೂಡ ಸ್ವಿಮ್ ಮಾಡೋಕ್ಕೆ ಆಗೋದಿಲ್ಲ, ಮುಳುಗಿ ಸತ್ತೋಗುತ್ತೆ. ಅದೆಲ್ಲ ಬಂದು ಟಾಟೈಸ್. ಓಕೆನಾ? ಟರ್ಟಲ್ ಅಂತ ಹೇಳಿದ್ರೆ ಅವ್ರಿಗೆ ಫ್ಲಿಪ್ಪರ್ಸ್ ಥರ ಕಾಲ್ಗಳಿರುತ್ತೆ. ಹೆಚ್ಚಿನ ಕಾಲ ಸಮುದ್ರದಲ್ಲೇ ವಾಸ ಮಾಡ್ತಾರೆ. ಸೊ ಇವ್ರನ್ನ ಟೆರಾಪಿನ್ ಅಂತ ಹೇಳ್ತೀವಿ. ಕಾಲ್ಗಳನ್ನ ನೀವು ಅಬ್ಸರ್ವ್ ಮಾಡಿ, ಅವ್ರಿಗೆ ವೆಬ್ಬಡ್ ಫಿಟ್ ಕಾಲ್ಗಳಿರುತ್ತೆ, ಬಾತ್ಗಳಿಗೆಲ್ಲ ಇರುತ್ತಲ್ಲ ಆ ಥರ. ಇವರು ನೀರಲ್ಲೂ ಕೂಡ ಸ್ವಿಮ್ ಮಾಡ್ತಾರೆ, ಭೂಮಿ ಮೇಲೆ ಕೂಡ ನಡೆದಾಡ್ತಾರೆ. ಸೊ ಇಂಥವ್ರನ್ನ ನಾವು ಟೆರಾಪಿನ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಇನ್ನೊಂದು ನಾನು ಈಗ ಟಚ್ ಮಾಡ್ತಿದ್ದೀನಲ್ವಾ, ಇವ್ರಿಗೆ ಗೊತ್ತಾಗ್ಬೋದಾ? ಫೀಲ್ ಆಗುತ್ತಾ? ಇಲ್ಲ, ಆಗಲ್ವಾ? ಹೊಡೆದ್ರೆಲ್ಲ ನೋವು ಆಗ್ಬೋದಾ? ಇಲ್ಲ, ಮೇಲ್ ಹೊಡೆದ್ರೆ ಆಗಲ್ಲ, ಆಗುತ್ತೆ. ಸೊ ನಾವೆಲ್ಲ ಅಲ್ಲೇ ತಗ್ಗಿದ್ರು ಏನೂ ಆಗೋದಿಲ್ಲ, ಗಾಡಿ ಹೋದ್ರೂ ಏನಾಗೋದಿಲ್ಲ ಅಂದ್ಕೊಂಡಿದ್ದೀವಿ. ಅದೆಲ್ಲ ಫೇಕ್ ಅಷ್ಟೇ. ನೀವು ಅಬ್ಸರ್ವ್ ಮಾಡಿ, ಅವ್ರ ಬಾಡಿ ಏನಿರುತ್ತೆ ಪೂರ್ತಿಯಾಗಿ ಅವ್ರ ಶೆಲ್ಗೆ ಅಟ್ಯಾಚ್ ಇರುತ್ತೆ. ಓಕೆನಾ? ಇಲ್ಲಿ ನರ್ವ್ ಎಂಡಿಂಗ್ಸ್ ಎಲ್ಲ ಫುಲ್ಲು ಜಾಯಿಂಟ್ ಇರುತ್ತೆ. ನಾನು ಚಿಕ್ಕದಾಗಿ ಮುಟ್ಟಿದ್ರು ಅವ್ರಿಗೆ ಸೆನ್ಸ್ ಆಗುತ್ತೆ, ಹೊಡೆದ್ರೂ ಕೂಡ ಪೇನ್ ಕೂಡ ಆಗುತ್ತೆ. ಅದರಿಂದ ಈ ಥರ ಪ್ರಾಣಿಗಳನ್ನ ನಾವೆಲ್ಲ ಹ್ಯಾಂಡಲ್ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇನ್ನೊಂದು ಟಾಟೈಸು, ಟರ್ಟಲ್, ಟೆರಾಪಿನ್ಗಳಿಗೆಲ್ಲ ಬಾಯಲ್ಲಿ ಹಲ್ಲಿರೋದಿಲ್ಲ, ಟೀತ್ ಇರೋದಿಲ್ಲ. ಓಕೆನಾ? ಸೊ ಆದರೆ ಇವ್ರಿಗೆ ಟೀತ್ ಬದಲು ಇವಾಗ ಪಕ್ಷಿಗಳಿಗೆಲ್ಲ ಇರುತ್ತಲ್ಲ, ತುಂಬ ಶಾರ್ಪ್ ಆಗಿರೋಂಥ ಬೀಕ್ ಇರುತ್ತೆ. ಸೊ ಎಷ್ಟು ಶಾರ್ಪ್ ಇರುತ್ತೆ ಅಂತ ಹೇಳಿದ್ರೆ, ಒಂದು ವೇಳೆ ಬೆರಳು ಹಿಡ್ಕೊಂಡ್ರು ಕೂಡ ಬೆರಳನ್ನ ಕಟ್ ಮಾಡೋಷ್ಟು ಚಾನ್ಸಸ್ ಇರುತ್ತೆ. ಓಕೆನಾ? ಅದರಿಂದ ನೀವು ಈ ಥರ ಪ್ರಾಣಿಗಳನ್ನ ಹೊರಗಡೆ ಎಲ್ಲೇ ಮುಟ್ತೀರಾ ಅಂದರೆ ತಲೆ ಹತ್ರ ಮಾತ್ರ ಕೈ ಕೊಡ್ಬಿಡಿ. ಓಕೆನಾ? ನಾನು ಹತ್ರ ತರ್ತೀನಿ, ನೀವು ಮುಟ್ಬೋದು. ಈ ಥರ ಶೆಲ್ ಮಾತ್ರ ಸಾಫ್ಟಾಗಿ ಟಚ್ ಮಾಡಿ ನೋಡಿ, ತಲೆ ಹತ್ರ ಕೈ ಕೊಡ್ಬಿಡಿ. ಹೌದು. ಇಲ್ಲಿ ಮೇಬಿ ಹೌದು. ಮುಟ್ಟು ಮುಟ್ಟು ಮುಟ್ಟು. ಅಂತ ಒನ್ ಮೋರ್ ಸಾತ್ವಿಕ್ ಅದಕ್ಕೆ ನೋಡಿ ಎಲ್ಲಿ ನೋಡೋದನ್ನ.
ಈ ಪ್ರಾಣಿ ಪ್ರಪಂಚದಲ್ಲಿ ಎಲ್ಲ ಪ್ರಾಣಿಗಳನ್ನು ನಮಗೆ ಅರ್ಥ ಆಗೋ ರೀತಿಯಲ್ಲಿ ಹಿಂದಿ, ಇಂಗ್ಲೀಷ್, ಕನ್ನಡ ಯಾವ ಭಾಷೆಯಲ್ಲಿ ಬೇಕಾದರೂ ಎಕ್ಸ್ಪ್ಲೇನ್ ಮಾಡಿ ಪ್ರತಿಯೊಂದು ಪ್ರಾಣಿಗಳ ಬಗ್ಗೆ ಪರಿಚಯ ಕೊಟ್ಟು ಆಮೇಲೆ ಅದಕ್ಕೆ ನಮಗೆ ಮುಟ್ಟೋಕೆ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕೊಡ್ತಾರೆ. ಇದಂತೂ ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ನೀವು ಮಿಸ್ ಮಾಡಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡಿ ನೋಡಿ ಒಂದ್ಸಲ. ಲೊಕೇಶನ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈ ಸೈಡ್ ಬಂದರೆ ನೀವು ಒನ್ ಡೇ ಆರಾಮಾಗಿ ಕಳಿಬಹುದು. ಇದೇ ಕಡೆ ಅಂದರೆ ಕನಕಪುರ ರೋಡ್ ಸೈಡೆ 3 ಪ್ಲೇಸಸ್ನ ಆರಾಮಾಗಿ ನೀವು ವಿಸಿಟ್ ಮಾಡ್ಬೋದು. ಫಸ್ಟ್ ಒಂದು ಬಂದುಬಿಟ್ಟು ಆರ್ಟ್ ಆಫ್ ಲಿವಿಂಗು, ಆಮೇಲೆ ಅದ್ರದ್ದು ಅಪೋಸಿಟಲ್ಲೇ ಇನ್ನೊಂದಿದೆ ತ್ರಿಮೂರ್ತಿ ಧ್ಯಾನ ಮಂದಿರ ಅಂತ, ಮತ್ತು ಅಲ್ಲಿಂದ ಒಂದು 10 ಕಿಲೋಮೀಟ್ರಲ್ಲಿ ಪ್ರಾಣಿ ಪ್ರಪಂಚ ಇದೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರೀ 30 ಕಿಲೋಮೀಟ್ರಲ್ಲಿ ಈ 3 ಪ್ಲೇಸನ್ನು ಆರಾಮಾಗಿ ನಾವು ನೋಡ್ಬೋದು. ಚಿಕ್ಕ ಮಕ್ಕಳಿದ್ರಂತೂ ಮಿಸ್ ಮಾಡದೆ ಈ ಪ್ಲೇಸ್ಗೆ ಕರ್ಕೊಂಡು ಬನ್ನಿ. ಯಾಕಂದರೆ ದೊಡ್ಡವ್ರಿಗಿಂತ ಚಿಕ್ಕ ಮಕ್ಕಳೇ ಇಲ್ಲಿ ತುಂಬಾ ಎಂಜಾಯ್ ಮಾಡ್ತಾರೆ. ಪ್ರಾಣಿ ಪಕ್ಷಿಗಳನ್ನು ಮುಟ್ಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡು. ನನ್ನ ಚಿಕ್ಕ ಮಗ ಅಂತೂ ತುಂಬಾ ಎಂಜಾಯ್ ಮಾಡ್ದೆ. ಆದರೆ ನನ್ನ ದೊಡ್ಡ ಮಗ ಸ್ವಲ್ಪ ಹೆದರ್ಕೋತಾ ಇದ್ದ ಮುಟ್ಟೋಕೆ, ಅದ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ. 1 2 3 4 5 3 ಅಲ್ಲಿ ಕೆಳಗೊಂದು 4 ಅಲ್ಲಿ 1 6 7 8 9 9. ಇಲ್ಲಿ 2 ಜಾತಿ ಪಕ್ಷಿ, ಅದನ್ನ ಬಾತುಕೋಳಿ ಅಂತ ಕರೀತಾರೆ. ಈ ಕಡೆ ಇದೆಯಲ್ಲ ಅದನ್ನೆಲ್ಲ ಹೆಬ್ಬಾತುಕೋಳಿ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಗೂಸ್ ಅಂತ ಕರೀತಾರೆ. ಫ್ಲಾಟ್ ಆಗಿರುತ್ತೆ. ಏನಕ್ಕೆ ಗೊತ್ತಾಗಲ್ಲ ಅಂದ್ರೆ ಅವ್ರ ಬಾಲ್ದಾಗ ಒಂದು ಆಯಿಲರಿ ಗ್ಲ್ಯಾಂಡ್ ಅಂತ ಇರುತ್ತೆ. ಓಕೆನಾ, ಎಣ್ಣೆ ಗ್ರಂಥಿ ಅಂತ ಇರುತ್ತೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ನೀರು ಮುಂಚೆ ಆಯಿಲ್ನ ತಗೊಂಡು ಬಾಡಿಗೆ ಅಪ್ಲೈ ಮಾಡ್ಕೊಳ್ತಾರೆ. ಇಡೀ ಬಾಡಿಗೆ ಅಪ್ಲೈ ಮಾಡ್ಕೊಂಡು ನೀರಿಗೆ ಹೋಗಿ ಫಿಲ್ ಮಾಡಿದಾಗ ಯಾವುದೇ ರೀತಿ ಒದ್ದೆ ಆಗಲ್ಲ. ನೀರು ಎಣ್ಣೆ ಮಿಕ್ಸ್ ಆಗೋದಿಲ್ಲಲ್ವಾ, ಅದಕ್ಕೋಸ್ಕರ ಎಣ್ಣೆ ನೀರು ನಿಂತ್ಕೊಳ್ಳಿಲ್ಲ ಜಾಬಲ್ಲಿ. ಹೇಗಿದೆ, ಚೆನ್ನಾಗಿದೆ ಗಿನಿ ಪಿಕ್ಸ್ ಎಲ್ಲ. ಮನೆಗೆ ತಗೊಂಡೋಗ್ತೀರ ಅಡಾಪ್ಷನ್ ಇದೆ ನಮ್ಮ ಕಡೆ. ಹೆಂಗೆ ಎತ್ಕೊಂಡು ಹೋಗ್ಬಿಡ್ತೀವಿ ಅಡಾಪ್ಷನ್ ನಮ್ಮ ಕಡೆ ಅಡಾಪ್ಷನ್ ಇದ್ದಾರೆ. ಚೈನಾ ದೇಶದವರು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಫಿಶ್ ಇದೆ, ಅದನ್ನ ನೋಡ್ಕೊಂಡು ಆಮೇಲೆ ನಾವು ರ್ಯಾಬಿಟ್ ನೋಡೋಣ. ಬನ್ನಿ ಎಲ್ಲ. ಈ ಸೆಟಪ್ ಏನ್ ನೋಡ್ತಾ ಇದೀವಲ್ವಾ, ಇದನ್ನ ಪ್ಯಾಲಿಡೋರಿಯಂ ಅಂತ ಕರಿತೀವಿ. ಪ್ಯಾಲಿಡೋರಿಯಂ ಅಂದ್ರೆ ಇಲ್ಲಿ ತುಂಬಾ ಗಿಡಗಳಿದೆ ಆಯ್ತಾ. ಈ ಜಾಗಕ್ಕೆ ನಾವು ಹಾವು ತಂದ್ಬಿಟ್ರು ಬದುಕುತ್ತೆ. ಹಲ್ಲಿ, ಲಿಜರ್ಡ್ ಮತ್ತೆ ಏನೇ ಒಂದು ಬರ್ಡ್ಸ್ ಬಿಟ್ಟು ಈ ಜಾಗದಲ್ಲಿ ಬದುಕುತ್ತೆ ಅಂತ ಒಂದು ಜಾಗ ಇದೆ. ಅಲ್ಲೇ ಫಿಶ್ ಬದುಕ್ತಾ ಇದೆ, ಗಿಡಗಳು ಬದುಕ್ತಾ ಇದೆ. ಮತ್ತೆ ಥ್ಯಾಂಕ್ ಯು ಸೊ ಮಚ್. ಇಲ್ಲಿ 2 ತರ ಗಿಡಗಳಿದೆ. ಒಂದು ಬರೀ ನೀರಲ್ಲಿ ಮಾತ್ರ ಬೆಳೆಯುತ್ತೆ, ಇದನ್ನ ಅಕ್ವಾಟಿಕ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ. ಇನ್ನೊಂದು ಭೂಮಿ ಮೇಲೆ ಮಣ್ಣಲ್ಲಿ ಬೆಳೆಯುವಂತ ಗಿಡ. ಆದ್ರೆ ಇಲ್ಲಿ ಯಾವ ಗಿಡ ನೋಡ್ತಾ ಇದ್ರೆ ಎಲ್ಲ ರಿಯಲ್ ಪ್ಲಾಂಟ್ಸ್. ಇಲ್ಲಿ ಯಾವ್ದು ನಾವು ಪ್ಲಾಸ್ಟಿಕ್ ಪ್ಲಾಂಟ್ಸ್ ನ ಯೂಸ್ ಮಾಡಿ ಇದನ್ನ ಕಟ್ಟಿಲ್ಲ ಆಯ್ತಾ. ಮತ್ತೆ ಇಲ್ಲಿ ಮೀನು ಕಾಣಿಸ್ತಾ ಇದೆ, ಎಲ್ಲರಿಗೂ ಫಿಶ್ ಕಾಣಿಸ್ತಾ ಇದೆಯಾ? ಗೆಸ್ ಮಾಡಿ ಅದು ಯಾವ ಫಿಶ್ ಇರ್ಬೋದು? ಫಿಶ್. ಓಕೆ, ನಾನು ಹೇಳ್ಕೊಡ್ತೀನಿ ನೋಡಿ. ಇದನ್ನ ಆರ್ಚರ್ ಫಿಶ್ ಅಂತ ಹೇಳ್ತಾರೆ. ಆರ್ಚರಿ ಅಂದ್ರೆ ನಿಮ್ಗೆ ಯಾರಿಗಾರು ಐಡಿಯಾ ಇದೆಯಾ? ಏನ್ ಆರ್ಚರಿ ಅಂದ್ರೆ? ಬಿಲ್ಲುಬಾಣ, ಬೋ ಅಂಡ್ ಆರೋ, ಬಿಲ್ಲುಬಾಣ ಬಿಡ್ತಾರೆ ಗೊತ್ತಾ, ಅವ್ರನ್ನ ಆರ್ಚರಿ ಅಂತ ಕರೀತಾರೆ. ಈ ಮೀನು ಆಸ್ಟ್ರೇಲಿಯಾದಲ್ಲಿ ಒಂದು ದೊಡ್ಡ ಫಾರೆಸ್ಟ್ ಇದೆ, ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ, ಆ ಜಾಗದಲ್ಲಿ ಸಿಗುತ್ತೆ. ಅದ್ಬಿಟ್ಟೆ ನಮ್ಮ ಇಂಡಿಯಾದಲ್ಲಿ ಸುಂದರ್ಬನ್, ವೆಸ್ಟ್ ಬೆಂಗಾಲ್ದಲ್ಲಿ ಸಿಗೋಂಥ ಮೀನಿದು. ಇವಾಗ ಈ ಮೀನು ಬೇಟೆ ಆಡಿ ತಿನ್ನುತ್ತೆ. ನೀರ್ ಒಳಗಡೆ ಎಲ್ಲ ನೀರಿಂದ ಆಚೆ. ಗೆಸ್ ಮಾಡಿ ಏನ ಬೇಟೆ ಆಡ್ಬೋದು, ಹೆಂಗ್ ಬೇಟೆ ಆಡ್ಬೋದು? ಹಾರಿ ಜಂಪ್ ಮಾಡಿ. ಓಕೆ, ನೈಸ್. ಒಂದ್ 3 ಅಡಿ ಗಂಟ ಇವಾಗ ಒಂದ್ ಬಟರ್ಫ್ಲೈ ಅಥವಾ ಒಂದ್ ಚಿಟ್ಟೆ ಇಲ್ಲಿ ತನಕ ಕೂತಿತ್ತು ಅಂದ್ರೆ ಮ್ಯಾಕ್ಸಿಮಮ್ 3 ಇಂದ 4 ಅಡಿ ಹಾರಿ ಅದನ್ನ ಹಿಡಿದು ಕೆಳಗಡೆ ತಿನ್ನುತ್ತೆ. ಇವಾಗ ಆ ಬಟರ್ಫ್ಲೈ ಏನಾಗಿದೆ ಅಂದ್ರೆ 10 ಅಡಿ ಮೇಲ್ಗಡೆ ಕೂತ್ಕೊಂಡ್ಬಿಟ್ಟಿದೆ. ಇವಾಗ ಹಿಂಗ್ ಅಂಟ್ ಮಾಡಿ ತಿನ್ಬೋದು. ಅದು ವರ್ಲ್ಡ್ ಹಿಸ್ಟ್ರಿ. ಯಾವ ಫಿಶ್ ಮಾಡಿರಲ್ಲ ಆತರ ಜಂಪ್ ಮಾಡಿ ಪ್ಲಾಂಟ್ಸ್ ಮೇಲೆ. ಅದು ಬಾಹುಬಲಿ ಫಿಶ್. ಓಕೆ, ಹೆಂಗ್ ಮಾಡ್ಬೋದು, ಹೆಂಗ್ ತಿನ್ಬೋದು? ಇವಾಗ ಬೋ ಅಂಡ್ ಆರೋ ಬಾಣ ಬಿಡುತ್ತೆ. ಹೆಂಗ್ ಬಿಡ್ಬೋದು? ನೀರ್ ಬಾಣ. ಓಕೆ, ನೀರ್ ಸುಮ್ನೆ 10 ಅಡಿ ಗಂಟೆ ಉಗಿಯಕ್ಕಾಗುತ್ತೆ? ನಾವೇ 10 ಅಡಿ ಗಂಟೆ ಉಗಿಯಕ್ಕಾಗುತ್ತಾ? ಮಾಡಿ ನಾನೊಂದ್ 4 ಅಡಿ ಇದೀನಿ, ಇದು 8 ಅಡಿ. 10 ಅಡಿ ಅಂದ್ರೆ ಇದಕ್ಕಿಂತ 2 ಫೀಟ್ ಜಾಸ್ತಿ. ಆಗಲ್ಲ.
ಆದ್ರೆ ಮಾಡುತ್ತೆ. ನೀವ್ ಹೇಳಿದೆ ಕರೆಕ್ಟ್. ಹೌದಾ? ಓಕೆ, ಹೆಂಗೆ ಅಂದ್ರೆ ಬಾಣ ತರ ಅಂತ ಹೇಳಿದ್ರಿ. ಹೌದು. ಈ ಮೀನ ಏನಕ್ಕೆ ಆರ್ಚರ್ ಫಿಶ್ ಅಂತ ಹೇಳ್ತಾರೆ ಅಂದ್ರೆ, ಈ ಮೀನ್ ಬಾಯಿಂದ ನೀರ್ನ ತಗೊಂಡು ಆ ನೀರ್ನ ಮುಗಿಯುತ್ತೆ. ಓಕೆ, ಯಾವ್ದೇ ಚಿಟ್ಟೆ ಎಲ್ಲ ಅಲ್ಲಿ ಎಲೆ ಮೇಲೆ ಕೂತಿದಾಗ ನೀರ್ ಹೋಗಿ ಫೋರ್ಸ್ ಚಿಟ್ಟೆಗೆ ಬಿದ್ದಾಗ ಆ ಚಿಟ್ಟೆ ವಿಂಗ್ಸ್ ಯಾವಾಯ್ತು ಅಂದ್ರೆ ಏನಾಯ್ತು, ಹಾರಕ್ಕೆ ಆಗಲ್ಲ, ಕೆಳಗಡೆ ಬೀಳುತ್ತೆ. ಆತರ ಕೆಳಗಡೆ ಬೀಳ್ಸಿ ತಿಂತಾರೆ. ಆಯ್ತಾ? ನಾನೊಂದ್ಸರಿ ತೋರಿಸ್ತೀನಿ ಇವಾಗ ಹೆಂಗ್ ಉಗಿಯುತ್ತೆ ಅಂತ. ವಾವ್, ಡೆಮೋ ಇದೆಯಾ ಸರ್? ನೈಸ್. ಇಷ್ಟೆಲ್ಲ ಹೇಳಿ ತೋರಿಸಿಲ್ಲ ಅಂದ್ರೆ ವಿಡಿಯೋ ಆನ್ ಮಾಡ್ತೀವಿ. ಯಾರು ಟ್ರೈ ಮಾಡ್ತೀರಾ ನಿಮ್ಮ ವಿಷಯದಲ್ಲಿ? ಸಾತ್ವಿಕ್ ಯಾರು ಟ್ರೈ ಮಾಡ್ತೀರಾ? ಅದ್ದು ಹೋಗು, ಅದ್ದು ಹೋಗು. ತಿನ್ನಿ. ಓಕೆ, ಇವಾಗ ತೋರ್ಸೋಣ ಇವಾಗ ಎಲ್ಲರಿಗೂ. ನೋಡ ಈ ಹುಳನ ಅಬ್ಸರ್ವ್ ಮಾಡಿ. ವಾವ್ ವಾವ್, ಏನ್ ಸರ್ ಇದು? ಸಕ್ಕತ್ತಪ್ಪ, ಹೊಡಿತು, ಉಳಕ್ಕೆ ಬಿತ್ತು. ಕೊಟ್ಬಿಡಿ ಪಾಪ. ಕೊಡಿ ಕೊಡಿ ಸರ್, ಸಖತ್ ಗುರಿ. ಯಾವ್ದೋ ಒಂದ್ ಚಿಟ್ಟೆ ಕುತ್ಕೊಳ್ಳಲ್ಲ. ಓಕೆ, ಆ ಚಿಟ್ಟೆ ಅಟ್ರಾಕ್ಟ್ ಮಾಡಿ ಆತರ ಯಾವ್ದಾರ ಒಂದ್ ಗಿಡ ಬಂದ್ ಎಲೆ ಮೇಲೆ ಕೂತ್ಕೊಂಡ್ರೆ ಆ ಎಲೆ ಮೇಲೆ ನೋಡಿ ಆ ನೀರ್ನ ಒಗ್ದಿ ಕೆಳಗಡೆ ಬೀಳಿಸಿ ತಿಂತಾರೆ. ಸ್ಮಾಲ್ ಎಕ್ಸಾಂಪಲ್ ಈ ಶೀಟ್. ಓಕೆ, ನೆಕ್ಸ್ಟ್ ನೀವೆಲ್ಲ ರ್ಯಾಬಿಟ್. ಜಂಪ್ ಮಾಡ್ಕೊಂಡು ಹೋಗೋ ಪ್ರಾಣಿ ಅಲ್ವಾ, ಇವ್ರ ಬಾಡಿ ವೇಟ್ ಎಲ್ಲ ಇಲ್ಲಿರುತ್ತೆ ಹಿಂದೆ. ಅವ್ರೇನಾದ್ರೂ ಕಿವಿ ಹಿಡ್ಕೊಂಡಿದ್ರೆ ಬಾಡಿ ವೇಟ್ ಎಲ್ಲ ಅಲ್ಲಿ ಬೀಳುತ್ತೆ. ಅವಾಗ ಅನಿಮಲ್ ಏನಾಗುತ್ತೆ, ಶೇಕ್ ಆಗುತ್ತೆ, ಸಾಯುತ್ತೆ. ಅದಕ್ಕೋಸ್ಕರ ನಾನು ಸಪೋರ್ಟ್ ಮಾಡಿ ಮಗು ಥರ ಎತ್ಕೋಬೇಕು. ಓಕೆನಾ? ಈ ರೀತಿ ಎತ್ಕೊಳ್ತಾ ಇದ್ದಾರೆ ಯಾರು ಅಂದರೆ ಈ ಬೇಟೆ ಆಡೋರು. ಓಕೆ, ನಾ ಈ ಥರ ಸಾಕೋರು ಈ ಥರ 4 ಕಾಲು ಸಪೋರ್ಟ್ ಮಾಡಿ ಎತ್ಕೋಬೇಕಾಗುತ್ತೆ. ಇವಾಗ ನಿಮ್ಮ ತೊಡೆ ಮೇಲೆ ಕೊಡ್ತೀನಿ, 2 ಕಾಲು ಜಾಯಿನ್ ಮಾಡಿ ಕೂತ್ಕೊಳ್ಳಿ. ಫೇಸು ಮತ್ತು ಕಿವಿನ ಮುಟ್ಟಕ್ಕೆ ಹೋಗ್ಬಿಡಿ. ಓಕೆನಾ? ರ್ಯಾಬಿಟ್ ಆಗಿದೆ. ಹಾ, ಸೂಪರ್, ಇದು ಸೂಪರ್. ನೀವು ಮುಟ್ಟು, ನೀವು ಮುಟ್ಟು. ನನಗೂ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಭಯ ಆಗ್ತಾಯಿತ್ತು ಅವನ್ನೆಲ್ಲ ಮುಟ್ಟೋಕ್ಕೆ. ಆದರೆ ಅವ್ರೇನು ಮಾಡಲ್ಲ ಅಂತ ಹೇಳಿದ್ರು. ಸರಿ ಅಂತ ಮುಟ್ಟಿದೆ. ಅವು ಏನೂ ಮಾಡಲ್ಲ, ಆರಾಮಾಗಿ ಓಡಾಡ್ಕೊಂಡಿರುತ್ತೆ. ಆದರೆ ಅವು ನಮ್ಮ ಕೈ ಮೇಲೆಲ್ಲ ಓಡೋವಾಗ ಒಂದು ಸ್ವಲ್ಪ ಕಚ್ಚಿಗುಳಿ ಆಗೋ ಥರ ಅನಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿಗೆ ಬಂದರೆ ಯಾವಾಗ ಟೈಮ್ಸ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ನಾವು ಹೋಗಿದ್ದು ವೀಕೆಂಡಲ್ಲಲ್ವಾ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಜನ ಇದ್ದರು. ವೀಕ್ ಡೇಸಲ್ಲಿ ಇಷ್ಟೊಂದು ಜನ ಇರಲ್ವಂತೆ, ಒಂದು ಸ್ವಲ್ಪ ಕಡಿಮೆ ಜನ ಇರ್ತಾರಂತೆ. ಆ್ಯಂಡ್ ಆಲ್ಸೋ ಇದು ಪರ್ಟಿಕ್ಯುಲರ್ ಆಗಿ ಒಂದು ಮನೆಯಲ್ಲಿ ಸಾಕೊಂಡಿರುವಂತಹ ಅದಕ್ಕೆ ನಾವು ಅದ್ರ ಜೊತೆ ಇಂಟ್ರಾಕ್ಟ್ ಮಾಡ್ತೀವಿ. ಯಾವತ್ತಾದ್ರೂ ಹೊರಗಡೆ ಹಾವು ನೋಡಿದ್ರೆ ಈ ಥರ ಕೈಯಲ್ಲಿ ಇಟ್ಕೊಳ್ಳೋಕೆ ಹೋಗ್ಬಾರ್ದು. ಆಯ್ತು, ಏನಕ್ಕೆ ಅಂತಂದರೆ ಹಾವುಗಳ ನಮ್ಮ ಹತ್ರ ಇನ್ನೊಂದಷ್ಟು ರೆಪ್ಟೈಲ್ಸ್ ಇದ್ದಾವೆ. ನೀವೆಲ್ಲ ಬರ್ಬೋದು. ಇವಾಗ ಜಾತಿ ಬಂದು ಸಲ್ಕಟ್ಟ ಅಂತ ಪ್ರಪಂಚದಲ್ಲಿ 3ನೇ ದೊಡ್ಡನೇ ಜಾತಿ ಅಂತ ಇದೆ. ಸೊ ಆಲ್ಮೋಸ್ಟ್ ಆ ಹೈಟ್ ಸ್ಪೇಸ್ ಇದೆಯಲ್ಲ ಅದರಷ್ಟು ದೊಡ್ಡ ಮನುಷ್ಯರು. ಸೊ ಆ್ಯಂಡ್ 80 to 150 ಇಯರ್ಸ್ ತನಕ ಲೈಫ್ ಇರ್ಬೋದು. 20, 30, 200 years. Anything else? So ಇವ್ರಿಗೆ ಆ್ಯಕ್ಚುಲಿ ಬರೀ 12 ವರ್ಷ ಆಗುತ್ತೆ. 12 years. Right? 12. And 30-40 ಕರೀತಾರೆ. ಸೊ ಸ್ವಲ್ಪ ಶಾರ್ಪ್ ಇರುತ್ತೆ, ಟೈಟಾಗಿ ಇಟ್ಕೋಬೇಡಿ. ಮತ್ತೆ ನೀನೇ ಇದು ಮುಗಿತಾ? ಈ ಕಡೆ ಇದೆ ಲಾಸ್ಟ್ ಆಗಿರುತ್ತೆ. ಅಲ್ಲೋಗಿ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ, ಅವರು ಎಜುಕೇಟ್ ಯಾರು ಮೊಟ್ಟೆ ಇಡ್ತಾರೆ ಗೊತ್ತಾ? ಗಂಡು ಮೊಟ್ಟೆ ಇಡುತ್ತೆ, ಹೆಣ್ಣು ಮೊಟ್ಟೆ ಇಡುತ್ತೆ. ಹೆಣ್ಣು ಇಡುತ್ತೆ, ಹೆಣ್ಣೆ ಇಡೋದು. ಆ ಕಡೆ ಎನ್ಕ್ಲೋಜರ್ ಅಲ್ಲಿ
ಅಲ್ಲಿರೋ ಪ್ರಾಣಿಗಳಿಗೂ ನಮ್ಮ ಕೈಯಿಂದ ಆಹಾರ ತಿನ್ಸೋಕೆ ಕೊಡ್ತಾರೆ. ಯಾವ್ಯಾವ ಪ್ರಾಣಿ ಏನೇನು ತಿನ್ನುತ್ತೆ ಅಂತ ಅವ್ರ ಹತ್ರ ಇರುತ್ತೆ, ಅವರೇ ಕೊಡ್ತಾರೆ. ನಾವು ಅದನ್ನು ತೊಗೊಂಡು ಅವುಗಳಿಗೆ ತಿನ್ನಿಸ್ಬೋದು. ನಾವು ಆಚೆ ಕಡೆಯಿಂದ ಏನೂ ತೊಗೊಂಡೋಗಿ ತಿನ್ಸಂಗಿಲ್ಲ. ಮತ್ತು ಹೋಗಿ ಸತ್ವಿಕ್ ಹೋಗಿ ಮುಟ್ 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 ರಾಜ. ಬೇಸರ ಬೊಂಬರೆ ಬೊಂಬುಂ ಬೊಂಬುಂ. ಹೋಗಿ ಶಿವ ಹಾಡೋದು ಶಿವ ತಗೋ ಹೋಗಿ. ಇಬ್ರು ಸೇಮ್ 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 ಸೇಮ್. ಭಯ ಪಡ್ತೀವಿ ಇದು ಸಾಧ್ಯ ಹಿಡ್ಕೊ ಮಗ. ಫೋಟೋ ಭಯ ಪಡ್ತೀವಿ. ವೇದ ವೇದ ಕೊಡ. ನಮಗಂತೂ ತುಂಬಾ ಬ್ಯೂಟಿಫುಲ್ ಆಗಿರೋ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ದಿನಾಲೂ ಅದೇ ಕಲುಷಿತವಾಗಿರೋ ಗಾಳಿ, ಶಬ್ದ ಇದಲ್ಲೆಲ್ಲ ಇದ್ಕೊಂಡು ಬೇಜಾರಾದವರು ಈ ಥರ ಬಂದರೆ ತುಂಬಾ ಎಂಜಾಯ್ ಮಾಡ್ಬೋದು. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಸುತ್ತಮುತ್ತಲಿನ ನೇಚರ್ ಆಗಿರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದಾಗಿರ್ಬೋದು. ಯಾವಾಗ ಟೈಮ್ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ನನ್ನ ಚಿಕ್ಕ ಮಗ ಎಲ್ಲ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಸ್ಟಾರ್ಟಿಂಗಲ್ಲಿ ಮುಟ್ಟೋಕ್ಕೆ ಭಯಪಟ್ಟ. ಅದಾದಮೇಲೆ ಎಲ್ಲದಕ್ಕೂ ಮುಟ್ಟೋಕ್ಕೆ ಬಂದ. ಆದರೆ ನನ್ನ ದೊಡ್ಡ ಮಗ ಕೊನೆವರೆಗೂ ಮುಟ್ಟಲಿಲ್ಲ. ಹಾಗೆ ದೂರಿಂದನೇ ನೋಡಿಕೊಂಡು ಒಳಗೊಳಗೆ ಖುಷಿ ಪಟ್ಕೊಂಡ ಅವನಂತೂ. ಮಕ್ಕಳಿರೋರಂತೂ ತುಂಬಾ ಖುಷಿ ಪಡ್ತಾರೆ ಈ ಪ್ಲೇಸ್ಗೆ ಬಂದರೆ. ಎಲ್ಲರೂ ನೋಡಿ ನೀವು ನೋಡ್ಬೋದು ಆಚೆಗಡೆ ಇಲ್ಲ ಅಲ್ಲಿ ಒಂದು ನಾಯಿ ಬೇಕು ಕಂಡ್ರೆ ಮಕ್ಕಳು ಎಷ್ಟು ಖುಷಿ ಪಡ್ತಾರೆ ಅಂತ. ಅಂಥದ್ರಲ್ಲಿ ಈ ಥರ ವೆರೈಟಿ ಪ್ರಾಣಿ ಪಕ್ಷಿಗಳು ನೋಡಿದ್ರೆ ಎಷ್ಟು ಎಂಜಾಯ್ ಮಾಡ್ಬೋದಲ್ವಾ. ಪುಸ್ತಕದಲ್ಲಿ ನೋಡೋದಕ್ಕಿಂತ ಈ ಥರ ಮುಂದೆಗಡೆ ನೋಡೋದು ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ. ನಾವಿವತ್ತಿನ ಆಲ್ಮೋಸ್ಟ್ ಟೈಮು ಇಲ್ಲೇ ಸ್ಪೆಂಡ್ ಮಾಡಿದ್ವಿ. ಆರ್ಟ್ ಆಫ್ ಲಿವಿಂಗು ಮತ್ತು ತ್ರಿಮೂರ್ತಿ ಧ್ಯಾನ ಮಂದಿರ ಮೊದಲೇ ಹೋಗಿದ್ವಿ ಲಾಸ್ಟ್ ಟೈಮ್ ನನ್ನ ಮಗನ ಬರ್ತ್ಡೇ ಟೈಮಲ್ಲಿ. ಅವತ್ತು ಲೇಟ್ ಆಗಿತ್ತು ಅಂತ ಇಲ್ಲಿಗೆ ಬಂದಿರಲಿಲ್ಲ. ಸೊ ಇದಕ್ಕೋಸ್ಕರನೇ ಅಂತ ಇವತ್ತು ಇಲ್ಲಿಗೆ ಬಂದ್ವಿ. ಇದನ್ನು ಮಾತ್ರ ಮುಗಿಸ್ಕೊಂಡು ನಾವು ಮನೆಗೆ ಹೊರಡಬೇಕಾಗಿತ್ತು.
ಇದು ಅತ್ಯಂತ ದೊಡ್ಡ ಪ್ರಾಣಿ. ಇದು ನಮ್ಮ ಮನೆಯಲ್ಲಿರೋ ಅತ್ಯಂತ ದೊಡ್ಡ ಪ್ರಾಣಿ. ಯಾವುದಕ್ಕೆ ಎದ್ಕೊಳ್ಳಿಲ್ಲ ಅಂದರೆ ಈ ಪ್ರಾಣಿಗಾದ್ರೂ ನಾವು ಎದ್ಕೊಳ್ಳೇಬೇಕಾಗುತ್ತೆ. ಇದು ಅತ್ಯಂತ ರುಚಿಕರವಾದ ಭಯಂಕರವಾದ ಪ್ರಾಣಿ. ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಹೋಗಿದ್ದರಿಂದ ರೋಡ್ ಸೈಡ್ ಆಗಲಿ ಅಕ್ಕಪಕ್ಕ ಏನೂ ಇರಲಿಲ್ಲ. ಇವಾಗ ಪ್ರಾಣಿ ಪ್ರಪಂಚ ನೋಡಿಕೊಂಡು ತಿರ್ಗಾ ಮನೆಗೆ ಬರುವಾಗ ರೋಡ್ ಸೈಡಲ್ಲಿ ಅವರೆಕಾಯಿ ಆಗಿರ್ಬೋದು, ತರಕಾರಿ, ಫ್ರೂಟ್ಸು, ಎಳ್ನೀರು ಎಲ್ಲನೂ ಇಟ್ಟಿದ್ರು. ನ್ಯಾಚುರಲ್ ಆಗಿರೋದು ಹಳ್ಳಿ ಸೈಡ್ದು ಅಂತ ಹೇಳ್ತಾ ಇದ್ರು. ಸರಿ ಅಂತ ನಾವು ಎಳ್ನೀರೆಲ್ಲ ಕುಡ್ಕೊಂಡು ಒಂದು ಸ್ವಲ್ಪ ಅವರೆಕಾಯಿ ತರಕಾರಿ ಎಲ್ಲ ತೊಗೊಂಡ್ವಿ. ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದು ತುಂಬಾ ಹಶ್ವಾಗಿತ್ತು ಅಂತ ನೀಟಾಗಿ ಊಟ ಮಾಡಿಕೊಂಡು ನಾವು ಅಲ್ಲಿಂದ ಮನೆಗೆ ಹೊರಟು ಬರಬೇಕಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ. ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.